ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ದಕ್ಷಿಣ ಕೊಡಗಿನ ಬಾಳೆಲೆಯಲ್ಲಿ ಹಾಕಿ ಶಿಬಿರ ಸಂಭ್ರಮ. ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ 2ನೇ ವರ್ಷದ ಬೇಸಿಗೆ ಹಾಕಿ ಶಿಬಿರಕ್ಕೆ ಭರ್ಜರಿ ಚಾಲನೆ. ಒಲಿಂಪಿಯನ್ ಬಾಳೆಯಡ ಸುಬ್ರಹ್ಮಣ್ಯ ಅವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವ ಶಿಬಿರದಲ್ಲಿ 58 ಯುವ ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಭಾರತ ತಂಡದ ಮಾಜಿ ನಾಯಕ ವಾಸುದೇವನ್ ಭಾಸ್ಕರ್ ಶಿಬಿರ ಉದ್ಘಾಟನೆ ಮಾಡಿದರು. ಸೇನೆಯ ಕಮಾಂಡರ್ ಭೀಮಯ್ಯ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಸೇನೆಯ ಬಗ್ಗೆ ಮಾಹಿತಿ ನೀಡಿದರು. ನಾನು ಕರ್ನಲ್ ಪಾಂಡಂಡ ಭೀಮಯ್ಯ. ನಾನು 10 ಪ್ಯಾರಾ ಸ್ಪೆಷಲ್ ಫೋರ್ಸಸ್ ನಾಡ ಯೂನಿಟ್. ಈಗ ಪ್ರೆಸೆಂಟ್ಲಿ ಕಮಾಂಡೆಂಟ್ ಪೈನಕೋಲ್ ಟ್ರೈನಿಂಗ್ ಸೆಂಟರ್. ನಾನು ಇಲ್ಲಿ ಬಂತು ಇದರ ಕ್ಯಾಂಪ್ ಎತ್ತುಂಡು ನೋಟಿದ್ದು ಭಾರಿ ಖುಷಿ ಆಚೆ. ನಂಗಳ ಕರ್ನಲ್ ಸುಬ್ರಹ್ಮಣ್ಯ ಸರ್ ಹಿಂಗೆ ಇದೊಂದು ನಡತೆ ಉಳ್ಳದು ಇದು ಸೆಕೆಂಡ್ ಇಯರ್. ಇಲ್ಲಿ ಮಕ್ಕಳ ಪ್ರೋತ್ಸಾಹ, ಮಕ್ಕಳ ಡೆಡಿಕೇಶನ್, ಮಕ್ಕಳ ಡಿವೋಷನ್ ಟು ದಿ ಗೇಮ್ ನೋಟಿದ್ದು ಭಾರಿ ಖುಷಿ ಆಚೆ. ನಾನು ಮಕ್ಕಕ್ಕೆ ಎಂತ ನೋಡೊಂದು ಏನು ಮಾಡಿದೆ ಅಂಚಂಗೆ, ಈವನ್ ಆರ್ಮಿ ಈಸ್ ಆಲ್ಸೋ ನಾಟ್ ಎ ಬ್ಯಾಡ್ ಆಪ್ಷನ್. ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಆಪ್ಷನ್. ವಾಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ದ ಕಿಡ್ಸ್. ಏನಂಚಂಗೆ ಆರ್ಮಿಲಿ ಒಂದು നിങ്ങളുടെ എന്ത് ഗെയിംസ് ഉണ്ട്, നിങ്ങൾക്ക് എന്ത് അഡ്വെഞ്ചറൽ ആക്ടിവിറ്റീസ് ഉണ്ട്, അത് നിങ്ങൾക്ക് മിഞ്ഞക്കു ಮಾಡೋಣ വെച്ചെങ്കിൽ ಆರ್ಮಿ ಆ್ಯಕ್ಚುಲಿ ಗ್ರೇಟ್ ಪ್ಲ್ಯಾಟ್ಫಾರ್ಮ್. ಆರ್ಮಿಗೆ ಈಗ ಕೂಡೋಕ್ಕೆ ಚೆರೆ ಮಕ್ಕಕ್ಕೆ ಕ್ಲಾಸ್ 6 ಸೈನಿಕ್ ಸ್ಕೂಲ್ ಕೂಡೋಲು, ಇಲ್ಲಂಗೆ ಮಿಲಿಟ್ರಿ ಸ್ಕೂಲ್ ಕೂಡೋಲು, ಇಲ್ಲಂಗೆ RMC ಕೂಡೋಲು, ಅದಾನ ಪಿಂಜ 12th ಆನ ಪಿಂಜ ಡಿಗ್ರಿಗೆ NDA ಕೂಡೋಲು, ಅಲ್ಲಿ ಮುಂದೆ ಕಾಲ NDA ಡಿಗ್ರಿ ಮಾಡಿಸೋಣ. ಅದಾನ ಪಿಂಜ ಓರ್ ಕಾಲ IML ಟ್ರೈನಿಂಗ್ ಆನ ಪಿಂಜ ಪಾಸ್ ಔಟ್ ಆಯ್ತು. ಹಿಂಗೆ ಕೇರ್ ಚಾಯ್ಸ್ ಆಫ್ ಆರ್ಮ್ಸ್ ಉಂಡು, ಅದನ್ನು ಕೂಡೋಲು. ಹಿಂಗಡ ಈಗ ಏದ್ಲಿ ಇಂಟ್ರೆಸ್ಟ್ ಉಂಡು, ಈಗ ಇಂಜಿನಿಯರಿಂಗ್ ಫೀಲ್ಡ್ ಇಂಟ್ರೆಸ್ಟ್ ಉಂಡು, ಹಿಂಗೆ ಇಂಜಿನಿಯರ್ ಕೊಡೋಲು. ಈಗ ಹಿಂಗೆ ಫೀಲ್ಡ್ ಇದು ಖುಷಿ ಉಂಡು, ಹಿಂಗೆ ಇನ್ಫೆಂಟ್ರಿ ಕೊಡೋಲು. ಪಿಂಜ ಇನ್ಫೆಂಟ್ರಿಲು ಚೆನ್ನ ಮಿಲಿಟರಿ ಕೆಲಸ ಇನ್ನೂ ಬಲ್ಯದಾಯ್ತು ಮಾಡೋಣ ಅಂಚಂಗೆ ಪ್ಯಾರಾ ರೆಜಿಮೆಂಟ್ ಕೊಡೋಲು. ಪ್ಯಾರಾ ರೆಜಿಮೆಂಟ್ಲು ಹಿಂಗೆ ಎಲ್ಲ ಥರದ ಆಪರ್ಚುನಿಟಿ ಕೊಟ್ಟು, ಸ್ಕೈ ಡೈವಿಂಗ್, ಪಿಂಜ ಅಂಡರ್ ವಾಟರ್ ಡೈವಿಂಗ್, ಇದೆಲ್ಲ ಮಾಡೋಕ್ಕೆ ಅವಕಾಶ ಕೊಟ್ಟು. ಆರ್ಮಿ ಭಾರಿ நல்ல ஒரு ಪ್ರೊಫೆಷನ್ ಆಗೋದು. ನಾನು ಸ್ಟ್ರಾಂಗ್ಲಿ ಐ ರೆಕಮೆಂಡ್ ದೆಮ್ ಟು see this as a strong option in their future professional life. ಈಗ ಈವನ್ ನಿಂಗೆ ಕಲೀಲೆ ಸ್ಪೋರ್ಟ್ಸ್ಲೇ ನಿಂಗೆ ಮಿಂಜಕ್ಕೆ ಬರೋಣ ಅಂಚಂಗು ಆರ್ಮಿ ಭಾರಿ ನಲ್ಲೋರು ಪ್ಲ್ಯಾಟ್ಫಾರ್ಮ್ ತಪ್ಪ. ನಿಂಗೆ ಸ್ಪೋರ್ಟ್ಸ್ಲು ಸರ್ವಿಸಸ್ ಕಲಿಕೊಳ್ಳು, ಅಲ್ಲಿಂದ ನ್ಯಾಷನಲ್ಸ್ ಕಲಿಕೊಳ್ಳು, ಅಲ್ಲಿಂದ ಕಂಟ್ರಿನ ರೆಪ್ರೆಸೆಂಟ್ ಮಾಡೋಲು. ಇನ್ನೇ ಪ್ಯಾರ್ತ್ ಆರ್ಮಿ ಮೆಂಬರ್ಸ್ ಉಂಡು ಕಲೀಲೆ ಹಿಂಗೆ ಪ್ಯಾರ್ತ್ ಬಲ್ಲೆ ಪೆದಾಡ್ತು ಅಂತ ನಂಗಡೆ ಕಂಟ್ರಿಗೆ. ನಾನು ಸ್ಟ್ರಾಂಗ್ ಐತೆ ಪುನಃ ಎಂತ ರೆಕಮೆಂಡ್ ಮಾಡಿ ಅಂಚಂಗೆ ನಂಗಡೆ ಮಕ್ಕ ಆರ್ಮಿಗೆ ಮಿಂಜಕ್ಕೆ ಬಂತು ಕೂಡಿತ್ತು. ಈ ಆರ್ಮಿನ ಅವ್ರ ಪ್ರೊಫೆಷನ್ ಆಯ್ತು ಅಡ್ತಂಡು ಕೆಲಸ ಮಾಡೋಣ ಅಂದಂಡು ನಾನು ಎಲ್ಲರೂ ಕೊಟ್ಟೆ. ಮುಂಜಾನೆಯಿಂದಲೇ ನುರಿತ ತರಬೇತುದಾರರಿಂದ ತರಬೇತಿ ಆರಂಭವಾಯಿತು.
ಪೋಷಕರಿಂದ ಭರ್ಜರಿ ಬೆಂಬಲ ವ್ಯಕ್ತವಾಗಿದ್ದು, ಕೊಡಗಿನಲ್ಲಿ ಹೊಸ ಹಾಕಿ ಪ್ರತಿಭೆಗಳು ಅರಳಲು ಬೇಸಿಗೆ ಶಿಬಿರ ಉತ್ತಮ ಅವಕಾಶ ನೀಡಿದೆ. ಮಾರ್ನಿಂಗ್, ನಾನು ಕಲಿಸಂಡ ಹರೀಶ್ ಪಂಡ ಶ್ರುತಿ. ಇಲ್ಲಿ ಎಕ್ಕೋಲ್ ಕಾಲೋದಿ ಕಂಜ ಕಾಲದಿಂದ ಸ್ಟಾರ್ಟ್ ಆಯ್ನುಂಡಿ ಮ್ಯಾಚ್ ಕೋಚಿಂಗ್ ಮಕ್ಕಳಿಗೆ ತುಂಬ ನಲ್ಲದು. ಈ ಥರ ಹಾಕಿ ಕ್ರಿಕೆಟ್ ಈ ಥರ ಕೋಚಿಂಗ್ ಇಲ್ಲಿ ಕೊಡ್ತಾನುಳ್ಳದು. ಇನ್ನು ನಂಗಡ ಬಾಳೆಡು ಸುಬ್ರಹ್ಮಣ್ಯಂಕ್ಲು ಚಾಯ್ತು ಕೋಚ್ ಕೊಡ್ಪ ಮಕ್ಕಳಿಗೆ ಮಿಂಜಕ್ಕೆ ಪೋಪಕ್ಕೆ ಎಲ್ಲ ಅಥ್ಲೆಟಿಕ್ಸ್ಲು ಬಾರಿ ಇದು ಈಗ ಆರ್ಮಿಗೆ ಅದು ಇದಂಗೆಲ್ಲ ಪೋಪಕ್ಕೆ ಇದು ತುಂಬ ಯೂಸ್ ಅಪ್ಪ. ಅದನ್ನಾಯ್ತು ಮಕ್ಕಕ್ಕೆಲ್ಲ ನ್ಯಾರ್ಟಿವ್ ಹೋಗಕ್ಕೆ ಅಭ್ಯಾಸ ಮಾಡುವ 6 ಕದ್ದು ಮಾಡಿತ್ತು ಇಲ್ಲ ಪೋಚಿ ಮಕ್ಕ ಭಾರಿ ಲೇಜಿ. ಸಮ್ಮರ್ಲಿ ನೋಕಪ್ಪಕ್ಕ ಹಿಂಗೆ 8-9 o'clockಕ್ಕೆಲ್ಲ ಬುದ್ಧೋ ಮಾಡೋ ನಂಗೆ ಹೆಚ್ಚುಗೊಂಡು ಹಾಪಲ್ಲ. ಈ ಥರ ಕೋಚಿಂಗೆಲ್ಲ ಇಪ್ಪಕ್ಕಪ್ಪಕ್ಕ ಮಕ್ಕಳಿಗೆ ತುಂಬ ನಲ್ಲದು. ಅದನ್ನಾಯ್ತು ಸುಬ್ರಹ್ಮಣ್ಯಂಕಲ್ಗೂ ತುಂಬ ಥ್ಯಾಂಕ್ಸ್. ಮಕ್ಕ ಅಂಗಡ ಡಿಸಿಪ್ಲೈನ್ ಹಂಗೆ ಮಿಂಜಕ್ಕೆ ಪೋಪೋದು ಎಂದು ಇಕ್ಕೊಂಡು ನಂಗೆ ಏ ಥರ ಸ್ಟ್ರೆಚರ್ ಬಲ್ತೊಂಡು ಏ ಥರ ಇಕ್ಕೊಂಡು ಅನ್ನೋದು ಮಕ್ಕ ಬೊಲ್ತಿಯವ. ಈ ಥರ ಕೋಚಿಂಗ್ ಎಲ್ಲ ಕೊಡ್ಬೋದಲ್ಲ ತುಂಬ ನಲ್ಲದು. ಥ್ಯಾಂಕ್ ಯು. ಲೆಫ್ಟಿನೆಂಟ್ ಕರ್ನಲ್ ಹಾಗೂ ಒಲಿಂಪಿಯನ್ ಬಾಳೆಡ ಸುಬ್ರಹ್ಮಣಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಶಿಬಿರ ಯುವ ಪ್ರತಿಭೆಗಳಿಗೆ ಹೊಸ ದಾರಿ ತೋರಿಸುತ್ತಿದೆ. ಸರ್, ಕಳೆದ 2 ವರ್ಷದಿಂದ ಮಕ್ಕಳಾಗಿ ಬಂದು ನೀವು ಮಕ್ಕಳಿಗೋಸ್ಕರ ಪ್ರೋತ್ಸಾಹ ಎಲ್ಲ ಕೆಲಸ ಬಿಟ್ಟು. ಹೌದು, ಇದು 2ನೇ ವರ್ಷದ ಮಕ್ಕಳಿಗಾಗಿ ಮಾಡ್ತಿರೋ ಕೋಚಿಂಗ್ ಕ್ಯಾಂಪು. ಏಕೆಂದರೆ ಮಕ್ಕಳೆಲ್ಲ ವರ್ಷೆಲ್ಲ ಅವರು ಬ್ಯುಸಿಯಾಗಿರ್ತಾರೆ ಓದೋದ್ರಲ್ಲಿ. ಪೇರೆಂಟ್ಸ್ ಅಷ್ಟೇ ಅವ್ರನ್ನ ಸ್ಕೂಲಿಗೆ ಕಳಿಸೋದು ಇದೆಲ್ಲ ಮಾಡಲಿಕ್ಕೆ ಬ್ಯುಸಿಯಾಗಿರ್ತಾರೆ. ಸೊ ಸಮ್ಮರ್ಲಿ ಒಂದು ಅವ್ರಿಗೆ ಬ್ರೇಕ್ ಇರ್ತದೆ, 1-2 ತಿಂಗಳು. ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ಸು, ಯೋಗ, ಆಮೇಲೆ ಹಾಕಿ ನನ್ನ ಪ್ಯಾಷನು. ನಾನು ಇಂಡಿಯಾಗೆ ಆಡಿದ್ದೇನೆ, ಒಲಿಂಪಿಕ್ಸ್ ಆಡಿದ್ದೇನೆ, ವರ್ಲ್ಡ್ ಕಪ್ ಆಡಿದ್ದೇನೆ. ನಾನು ಏನು ಕಲ್ತಿದ್ದೇನೆ, ನನಗೆ ದೇವರು ಏನು ವರ ಕಟ್ಟಿ ಕೊಟ್ಟಿದ್ದಾರೆ ಅದನ್ನು ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕಲಿಸ್ಕೊಡೋಣ ಅಂತ ಒಂದು ಉದ್ದೇಶ. ಇದಕ್ಕೆ ನಮ್ಮ ಈ ಬಾಳೆಲೆ ಊರಲ್ಲಿ ಎಲ್ಲ ಪೇರೆಂಟ್ಸು ಮುಂದೆ ಬಂದು ನಿಂತು ನಮ್ಮ ಮಕ್ಕಳು ಏನಾದರೂ ಕಲಿಬೇಕು, ಡಿಸಿಪ್ಲಿನ್ ಕಲಿಬೇಕು, ಜೀವಮಾನದಲ್ಲಿ ಮುಂದೆ ಹೋಗಬೇಕು, ನಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟು. ನಾವು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿದ್ರೇ ನಮ್ಮ ದೇಹ ಚೆನ್ನಾಗಿರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ದೇಹ ಒಂದು ಬಿಗ್ಗೆಸ್ಟ್ ಪ್ರಾಪರ್ಟಿ, ಒಂದು ಆಸ್ತಿ. ಈ ಆಸ್ತಿನ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಚೆನ್ನಾಗಿ ಬದುಕುತ್ತೇವೆ, ಬಾಳ್ತೇವೆ. ಅದೇ ಥರ ನಾವು ಇಲ್ಲಿಯೂ ಮಕ್ಕಳಿಗೆ ಏನು ಹೇಳ್ಕೊಡ್ದು ಅಂದರೆ, ನಮ್ಮ ಪೇರೆಂಟ್ಸು ಕಷ್ಟಪಡ್ತಾರೆ ಜೀವಮಾನದಲ್ಲಿ ಮಕ್ಕಳನ್ನ ಮುಂದೆ ತರಲಿಕ್ಕೆ. ಅದಕ್ಕೆ ಅವರು ಮುಂದೆ ಬಂದ ಮೇಲೆ, ಅವ್ರ ಕಾಲಲ್ಲಿ ನಿಂತ ಮೇಲೆ ಅವರು ತಂದೆ ತಾಯಿನ ಹೇಗೆ ನೋಡ್ಕೊಳ್ಬೇಕು, ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಭಾಳ ಇಂಪಾರ್ಟೆಂಟು. ಈಗ ಮಕ್ಕಳು ಕೆಲಸಕ್ಕೆ ಹೋಗ್ಬಿಡ್ತಾರೆ, ಪೇರೆಂಟ್ಸ್ ಜೊತೆಲಿ, ವಯಸ್ಸಾದ್ರ ಜೊತೆಲಿ ಯಾರು ಇರೋದಿಲ್ಲ. ಅವರಿಗೆ ಜೀವಮಾನದಲ್ಲಿ ಒಂದು ಸಪೋರ್ಟ್ ಬೇಕು. ಅವರಿಗೆ ಹುಷಾರಿಲ್ಲದಾಗ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಇದೆಲ್ಲ ಭಾಳ ಮುಖ್ಯ. ಹಾಗಾಗಿ ಈ ಕ್ಯಾಂಪಲ್ಲಿ 50 ಮಕ್ಕಳಿದ್ದಾರೆ. ಅವ್ರು ಭಾಳ ಖುಷಿಯಿಂದ ಬರ್ತಾಯಿದ್ದಾರೆ ಬೆಳಿಗ್ಗೆ ಪ್ರಾಕ್ಟೀಸ್ಗೆ. ಒಂದು ಸೆಷನ್ ಮಾಡ್ತೇವೆ ನಾವು. ಈಗ ಸಮ್ಮರ್ ಬೇರೆ ತುಂಬ ಜಾಸ್ತಿ ಆಗಿರೋದ್ರಿಂದ ನಾವು ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಇಲ್ಲಿ ಇವತ್ತು ಶುರು ಮಾಡಿದ್ದೇವೆ. ಸರ್, ತಮ್ಮ ಆತ್ಮೀಯರಾದಂಥ ವಾಸುದೇವನ್ ಭಾಸ್ಕರ್ ಇಲ್ಲಿಗೆ ಬರ್ತಾ ಇದ್ದಾರೆ. ಅದೊಂದು ತಾವು ಅಷ್ಟು ದೂರದಿಂದ ಕರೆಸ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಅವರು ಚೆನ್ನೈಯಿಂದ ಬರ್ತಾ ಇದ್ದಾರೆ.
ಅವರು ಎಷ್ಟೋ ಆಡಿದ್ದಾರೆ. ಒಲಿಂಪಿಕ್ಸು, ವರ್ಲ್ಡ್ ಕಪ್ಪು, ಏಷ್ಯನ್ ಗೇಮ್ಸು, ಮೆಡ್ಲು, ಆಮೇಲೆ ಭಾರತಕ್ಕೆ ಲಾಸ್ಟ್ ಗೋಲ್ಡ್ ಮೆಡಲು ತಂದುಕೊಂಡಂಥ ನಮ್ಮ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ 1980 ಒಲಿಂಪಿಕ್ಸಲ್ಲಿ ಅವರು ಭಾರತಕ್ಕೆ ದೇಶಕ್ಕೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಂದುಕೊಟ್ಟವರು. ಅವರು ಕೂಡ ಭಾಳ ಆ್ಯಕ್ಟಿವಲ್ಲಿ ಇದ್ದಾರೆ ಚೆನ್ನೈಯಲ್ಲಿ. ಅವರು ಕೂಡ ಕ್ಯಾಂಪ್ ಮಾಡ್ತಿದ್ದಾರೆ. ಅದಲ್ಲದೆ ನನ್ನ ಕೂಡ ಅವರು ಕೋಚ್ ಮಾಡಿದ್ದಾರೆ. ನಾನು ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಬನ್ನಿ, ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳಿಗೆ ಬೇಕು ಅಂತ. ಆಗಲಿ, ನಾನು ಬರ್ತೇನೆ ಅಂತೇಳಿ ಅದಕ್ಕಾಗಿ ಬಂದಿದ್ದಾರೆ ಇವರು. ಬಂದು ಮಕ್ಕಳಿಗೆ ಸ್ವಲ್ಪ ಅವರು ಉಪದೇಶ ಮಾಡ್ತಾರೆ, ಹೇಗೆ ಜೀವಮಾನದಲ್ಲಿ ಇರಬೇಕು ಅಂತ. ಭಾಳ ಖುಷಿ ಆಗ್ತದೆ, ಭಾಳ ಒಂದು ಸಂತೋಷ ವ್ಯಕ್ತಿ ಅವರು. ಭಾರತ ತಂಡದ ಮಾಜಿ ನಾಯಕ ಒಲಿಂಪಿಯನ್ ವಾಸುದೇವನ್ ಭಾಸ್ಕರ್ ಶಿಬಿರವನ್ನು ಉದ್ಘಾಟಿಸಿ ಯುವಕರಿಗೆ ಪ್ರೇರಣೆ ನೀಡಿದರು. From Chennai to this Balale camp, how you will feel about this? No, I am actually very proud to be here, in fact, not as an hockey player, as a very great friend of Subramani here, because I know him for last 30 years. And when he says, last year I couldn't come, I was not in India. He said, Balale camp is going on. Then I told him, fix the date and come. That's all. So that's my attachment I got in this Coorg, because I saw at least 40-50 people and about supported by the father mother. I think the camp is different. Normally it is boys come and then play this. Here the parents are here, so the parents are going to come every day here, spare some time, valuable time with the kids, and then take back home. So that is a different camp here. So I appreciate this wonderful Balale village or town, I would say. And we have another colonel with a beautiful achievement here. I think all this encouragement should teach the youth of this Balale, where this Coorg has produced generals and captains, hockey players, badminton players, tennis players, athletes. This should be called a Coorg sports village. I will not say only Coorg anymore, because Coorg has got all the medals in the world. All the medals in the world. All the medals in war, all the medals in sports, which is unique in the world. No, I mean, except Germany. But I don't think any other part of the world, in India or any other part of the globe, Coorg people have achieved because of the wonderful warmth of the family here. Because they're always smiling there. I've not seen any madam getting angry over the kids. Something different. The culture is different, so I love it. I carry back everything to my, people there. I mean, that's wonderful. And I appreciate Karyappa wherever he is. I mean, I don't know where he comes from, whether he smells hockey or whether he knows what's actually happening, he is there. So I think I appreciate Balale and all the boys and girls who come here, learn more, become world champions. ವಿಶೇಷ ಅತಿಥಿಗಳಿಗೆ ಕೊಡಗಿನ ಸಾಂಪ್ರದಾಯಿಕ ಒಡಿಕತ್ತಿ ನೀಡಿ ಗೌರವಿಸಿ ತಾವೊಬ್ಬರು ಹಿರಿಯರಾಗಿ ಏನು ಹೇಳ್ಬೋದು? ಈ ಬಾಳಲಲ್ಲಿ ಎರಡನೇ ಬಾರಿಗೆ ಈ ಬೇಸಿಗೆ ಶಿಬಿರ ಮಾಡ್ತಾ ಇದ್ದೀವಿ. ಬೇಸಿಗೆ ಶಿಬಿರ ಮಾಡುವಾಗ ಇಲ್ಲಿಯ ಮಕ್ಕಳೆಲ್ಲ ಹೊಸಬರ ಆಟಗಾರರೇ, ಆದರೆ ಅವರ ಪೇರೆಂಟ್ಸರು, ಪೋಷಕರು ಸ್ವಲ್ಪ ಮುತುವರ್ಜಿ ವಹಿಸ್ಕೊಳ್ಬೇಕು. ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬರಬೇಕು, ಶಿಸ್ತು ಪಾಲನೆ ಆಗಬೇಕು. ಇಲ್ಲಿ ಡಿಸಿಪ್ಲಿನ್ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಇದು ತರಬೇತುದಾರರು ಬಾಳೆಡ ಸುಬ್ರಹ್ಮಣ್ಯ ಲೆಫ್ಟಿನೆಂಟ್ ಕರ್ನಲ್ ಆರ್ಮಿಯಿಂದ ಬಂದವರಿಂದ ಈ ಡಿಸಿಪ್ಲಿನ್ ಭಾಳ ಮುಖ್ಯ ಆಗುತ್ತೆ.
ಅವರು ತಂದೆ ತಾಯಿಗಳು ಆದಷ್ಟು ಬೇಗ ಬೆಳಿಗ್ಗೆ ಎದ್ದು ರೆಡಿ ಮಾಡಿಕೊಂಡು ಮಕ್ಕಳನ್ನು ಶಿಸ್ತಾಗಿ ಕರ್ಕೊಂಡು ಬರಬೇಕು. ಅದು 2ನೇ ಆವೃತ್ತಿಯಲ್ಲಿ ಕಳೆದ ವರ್ಷ ನಮಗೆ CS ಪೂರ್ಣಚ ಒಲಿಂಪಿಯನ್ ಇದ್ದರು, ಹಾಗೆ MM ಸೋಮಯ್ಯ ಒಲಿಂಪಿಯನ್ ಬಂದಿದ್ದರು. ಈ ವರ್ಷ ವಾಸುದೇವ್ ಭಾಸ್ಕರನ್ ಬಂದಿದ್ದಾರೆ. ಅವರು 1980 ಮಾಸ್ಕೋ ಒಲಿಂಪಿಕ್ಸ್ ಪ್ರಥಮ ಬಾರಿಗೆ ಕೊಡಗಿನಲ್ಲಿ ಒಂದು ಗ್ರಾಮಾಂತರದಲ್ಲಿ ಕುಗ್ರಾಮದಲ್ಲಿ ನಡೆಯುವಂಥ ಒಂದು ಹಾಕಿ ಶಿಬಿರಕ್ಕೆ ಬಂದಿದ್ದು ಭಾಳ ಒಂದು ಪ್ರೋತ್ಸಾಹದ ವಿಷಯ. ಇದನ್ನು ನಾವೆಲ್ಲ ಪೋಷಕರು ಮುಕ್ತ ಕಂಠದಿಂದ ಸಾಗಿಸ್ಕೊಂಡು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕು. ಈಗ ಸ್ವಲ್ಪ ಹೊತ್ತಲ್ಲಿ ಅವರ ಮಾಡ್ತಾರೆ, ಅದರಿಂದ ಶಿಸ್ತಿಗೆ ಆದ್ಯತೆ ಕೊಡಿ. ಎಲ್ಲ ಪೋಷಕರಿಗೆ ನಾನು ಹೇಳೋದಂದರೆ, ನಮ್ಮ ಮಕ್ಕಳು ಅವರು ಹಾಕಿ ಆಟಗಾರರಾಗ್ತಾರೆ ಅಂತ ಹೇಳೋಕ್ಕಿಂತ ನಾವು ಅವರು ಜೀವನದಲ್ಲಿ ಒಳ್ಳೆ ಮಾರ್ಗವನ್ನು ಕೊಡಲಿಕ್ಕೆ ಈ ಬೇಸಿಗೆ ಶಿಬಿರ ಸಹಾಯವಾಗುತ್ತೆ. ಇದ್ರೆ ಸ್ವಲ್ಪ ಸ್ಟಾಮಿನಾ ಇದು ಮಾಡಿದ್ರೆ ಬಂದು ಕೋಚಿಂಗಲ್ಲಿ 15 ಡೇಸ್ ಆ ಕಣ್ಣು ಮುಚ್ಚಿ ತೆರೆಯೋವರೆಗೆ ಕೋಚಿಂಗ್ ಆಗಿಬಿಟ್ಟಿರ್ತದೆ. ಅಷ್ಟುವರೆಗೆ ಫಿಟ್ನೆಸ್ ಬರೋವರೆಗೇ ಟೈಮ್ ತೊಗೊಬಿಡ್ತದೆ. ಸೊ ಅದಕ್ಕೆ ಏನು ಮಾಡಿದ್ದೀವಿ ನಾವು, ಒಂದು 6 ಡೇಸ್ ಅವರಿಗೆ ಒಂದು ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಗ್ರೂಪ್ ಆ್ಯಟಿಟ್ಯೂಡು ಹೇಗೆ ಸೋಲೋದು ಗೆಲ್ಲೋದು, ಇದ್ರ ಬಗ್ಗೆ ಕ್ರಿಟಿಸಿಸಮ್ಸ್ ಹೇಗೆ ತೆಕ್ಕೊಳ್ಳೋದು, ಇಂಥದ್ದನ್ನೆಲ್ಲ ಸ್ವಲ್ಪ 4 ದಿವಸದಲ್ಲಿ ಮಾಡಿದಾಗ ಆಗೇನಾಗುತ್ತೆ, ಕೋಚಿಂಗಲ್ಲಿ ಏನು ಟೆಕ್ನಿಕ್ಸ್ ಏನಿದೆ ಅಂಥದನ್ನೆಲ್ಲ ಗ್ರಾಸ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಮುಖ್ಯ ಅಂತಂತಂದರೆ ಗೇಮ್ ಅವೇರ್ನೆಸ್ನ ತಗೊಳ್ಳೋದಕ್ಕೆ ಅವ್ರನ್ನ ಸ್ವಲ್ಪ ಒಂದು ಮೇಲೆ ಇಟ್ಟಿದ್ದಕ್ಕಿಂತ ಸೊ ಅವರು ಇದನ್ನು ನಾವು ಏನು ಎಫರ್ಟ್ ಹಾಕ್ತೀವಿ ಅದ್ರದ್ದು ಪೂರ್ಣ ಲಾಭ ತಗೊಳ್ತಾರೆ ಅಂತ ನಮ್ಮ ಒಂದು ದೃಷ್ಟಿಕೋನದಿಂದ ಅವರಿಗೆ ಈ ಥರ ಒಂದು ಓದಿಯೋದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಹೌದು, ಇದಾದಮೇಲೆ ಏನು ಮಾಡ್ತಾ ಇದ್ದೀವಿ, ಪೇರೆಂಟ್ಸ್ ಏನು ಮಾಡ್ತೀವಿ, ಬರ್ತಾರೆ, ಮಕ್ಕಳನ್ನು ನೋಡ್ತಾ ಇರ್ತಾರೆ, ಹೆಂಗೆ ಆಡ್ತಾರೆ ಮತ್ತು ಸೊ ಕೆಲವು ದಿವಸದಿಂದ ಏನಾಗುತ್ತೆ, ಸ್ವಲ್ಪ ಒಂಥರ ರೊಟೀನ್ ಆಗಿಬಿಡ್ತದೆ. ಸೊ ಅವ್ರಿಗೂ ಕೂಡ ನಾವೇನು ಮಾಡಿದ್ದೀವಿ, ಒಂದು 4-5 ದಿವಸದ ಶಿಬಿರ ಇಟ್ಕೊಂಡ್ಬಿಟ್ಟು ಡೈಲಿ ಇಲ್ಲಿ ಬಂದು ಸ್ವಲ್ಪ ಒಂದು 20 ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಆಗ ಅವರಲ್ಲಿ ಏನಾಗ್ತದೆ ಉತ್ಸಾಹ ಇದ್ದಾಗ ಅದೇನಾಗ್ತದೆ ಮಕ್ಕಳನ್ನು ಕೂಡ ಪ್ರೋತ್ಸಾಹ ಮಾಡೋದಕ್ಕೆ ಸುಲಭ ಆಗುತ್ತೆ. ಇದು ಟೂವೇ. ಇದು ನಾವೆಲ್ಲ ಒಂದು ಕಡೆ ಕೂತ್ಕೊಂಡು ಮಕ್ಕಳೆಲ್ಲ ಒಂದ್ಸಲ ಎಲ್ಲ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಆಗಲ್ಲ. ನಾವು ಅವರು ಭಾಗವಹಿಸಿದ್ರೆ ಏನಾಗುತ್ತೆ, ಅವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಭಾಳ ಶಾರ್ಟ್ ಲಿವಿಂಗ್ ಅಂತ ಅನಿಸುತ್ತೆ. ಸೊ ನಾವು ಏನು ಅವರಲ್ಲಿ ಚೇಂಜಸ್ ಕಾಣ್ತೀವಿ ಅದನ್ನು ನಾವು ಖುದ್ದಾಗಿ ನಾವು ಮಾಡಿದ್ರೆ ತಾನೇ ಅವ್ರಿಗೆ ನಾವು ಪ್ರೋತ್ಸಾಹ ಸಿಕ್ಕೋದು ಅಂತ ನಮ್ಮ ಅಭಿಪ್ರಾಯ. ಇದು ಹೌದು. ಕಾಲೇಜಿನ ಅಧ್ಯಕ್ಷರಾಗಿ ವರ್ಷ ಇದಕ್ಕೊಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ರು ಶಿಬಿರಕ್ಕೆ. ನಾನು ಅಳಮೇಗ ಬೋಸ್ ಮಂದಳ ವಿಜಯಲಕ್ಷ್ಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿದ್ದೀನಿ. ನಮಗೆ ಈ ವಿದ್ಯಾಸಂಸ್ಥೆ ಕಟ್ಟಿದ್ದು ಇಲ್ಲಿಯ ದಾನಿಗಳ ಇದರಿಂದ. ಈ ಮೈದಾನ ಮಾಡುವಾಗ ದುಡ್ಡಿಗಾಗಿ ಈ ದಾನಿಗಳು ಸ್ವತಃ ತಾವೇ ಕೆಲಸ ಮಾಡಿದಂಥ ಮೈದಾನ. ಅದರಿಂದ ನಮ್ಮ ಕರ್ನಲ್ BK ಸುಬ್ರಹ್ಮಣ್ಯ ಅವರು ಒಂದು ಅರ್ಜಿ ಕೊಟ್ಟರು ಮೈದಾನ ಬೇಕು ಅಂತ. ಯಾರು ಕಾಲದೆ ಅಧ್ಯಕ್ಷರಾಗಿ ಕಾರ್ಯದರ್ಶಿ ನಾವು ಸೇರಿ ಮೈದಾನ ಕೊಟ್ಟಿದ್ದೀವಿ. ನಮ್ಮ ಸ್ಥಳೀಯ ಯಾವುದೇ ಆಗಲಿ ಮಕ್ಕಳು ಬಂದು ಇದರಲ್ಲಿ ಜಾತಿ ಭೇದ ಇರಲಿಲ್ಲ, ಎಲ್ಲರೂ ಬಂದು ಆಡುವಂಥ ಮಕ್ಕಳಿಗೆ ಟ್ರೈನಿಂಗ್. ಇಲ್ಲಿ ಎಷ್ಟೋ ಜನ ಇದ್ದು ಅವರು 10-20 ಕಿಲೋಮೀಟರ್ ದೂರದಿಂದ ಬಂದು ಇಲ್ಲಿ ಮಾಡೋದು ಅಂತ ಹೇಳಿ ಇದೊಂದು ಹೆಮ್ಮೆ. ಅವರು ಆರ್ಮಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಕ್ರೀಡೆಯಿಂದ ಮುಂದೆ ಬಂದ ವ್ಯಕ್ತಿ, ಇಂಡಿಯಾಕ್ಕೆ ಆಡಿದಂಥ ವ್ಯಕ್ತಿ ಅವರು. ನಾವು ಅವ್ರನ್ನ ಇದಕ್ಕಿಂತ ಮೊದಲೇ ಕರೆದು ಒಂದು ಸನ್ಮಾನ ಮಾಡಿದ್ದೆವು. ಹಾಗೆ ಅವರು ಈ ಮೈದಾನ ಆಯ್ಕೆ ಮಾಡಿ ಆಡ್ತಿದ್ದಾರೆ. ಇದರಿಂದ ಎಷ್ಟೋ ಮಕ್ಕಳಿಗೆ ಪ್ರಯೋಜನ ಆಗಿ ಇಲ್ಲಿ ಆಡುವಂಥ ಮಕ್ಕಳು ಮುಂದೆ ದೇಶಕ್ಕೆ ಆಡಲಿ, ರಾಜ್ಯಕ್ಕೆ ಆಡಿ ಹೆಮ್ಮೆ ತರಲಿ ಅಂತ ಹೇಳಿ ಅವರಿಗೆ ಶುಭ ಕೋರ್ತೇನೆ. ಸರ್, 2ನೇ ವರ್ಷ ಈ ರೀತಿ ಒಂದು ಪ್ರೋಗ್ರಾಮ್ನ ಭಾರಿ ಸಕ್ಸಸ್ಫುಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರಿ ಸರ್. ಸ್ವಲ್ಪ ಇದ್ರ ಹಿನ್ನೆಲೆ ಇಲ್ಲ, ಇದು ನಾವು ಮಕ್ಕಳಿಗೆ ಸ್ಫೂರ್ತಿ ಕೊಡಬೇಕಂತ ಹೇಳಿ ಇಲ್ಲಿ ಯಾವ ಕೋಚಿಂಗ್ ಇರಲಿಲ್ಲ ಮುಂಚೆ. ಸೊ ಅದಕ್ಕೆ ಇಲ್ಲಿ ಲೋಕಲ್ ಮಕ್ಕಳಿಗೆ ಸ್ಫೂರ್ತಿ ಕೊಡುವ, ಅವರಿಗೆ ಹಾಕಿ ಇಲ್ಲಿ ಕೂಡ ಬೆಳೆಸಬೇಕು, ಮುಂದೆ ಅವರು ಒಳ್ಳೆಯ ಪ್ಲೇಯರ್ಸ್ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಶುರು ಮಾಡಿದ್ವಿ. ಬಾಳೆಹಳ್ಳಿ ಸುಬ್ರಹ್ಮಣ್ಯ ಅವ್ರದ್ದು ಮುಂದಾಳತ್ವದಲ್ಲಿ ನಾವು ನಡೆಸ್ತಾ ಇದ್ವಿ. ಕಳೆದ ಸತಿ 54 ಮಕ್ಕಳಿತ್ತು. ಈ ಸತಿ 58 ಮಕ್ಕಳು ಎಂಟ್ರಿ ಕೊಟ್ಟಿದ್ದಾರೆ. ಪ್ಯಾರೆಂಟ್ಸ್ ಸಪೋರ್ಟ್ ಇದರಲ್ಲಿ ತುಂಬ ಇದೆ. ಯಾಕೆಂದರೆ ಈಗ ನಾವು ಎಲ್ಲ ಅರೇಂಜ್ಮೆಂಟ್ಸಿಗೆ ಎಲ್ಲದಕ್ಕೂ ಮತ್ತು ಎಲ್ಲ ಸ್ಪಾನ್ಸರ್ಸು ಎಲ್ಲ ಅವರೇ ಕೊಡ್ತಾ ಇರೋದು. ಅದಕ್ಕಾಗಿ ನಾವು ಯಾವುದು ಇದಕ್ಕೆ ಚಾರ್ಜು ಮಾಡ್ತಾಯಿಲ್ಲ, ಫ್ರೀ ಕ್ಯಾಂಪಿಂದನೇ ಮಾಡ್ತಾ ಇರೋದು. ಪ್ಯಾರೆಂಟ್ಸು ನೀವು ನೋಡ್ತಾ ಇರ್ಬೋದು, ಎಲ್ಲ ಪ್ಯಾರೆಂಟ್ಸ್ ಎಲ್ಲ ಇನ್ವಾಲ್ವ್ ಆಗಿ ಅವರು ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸರ್, ಕೋಚಸ್ಸು ಲಾಸ್ಟ್ ಟೈಮ್ ಆರ್ಮಿ ಕೋಚ್ ಬಂದಿದ್ದರು. ಈ ಸತಿ ಆರ್ಮಿ ಕೋಚ್ ಅವರು ಇನ್ನೊಂದು 2-3 ದಿನದಲ್ಲಿ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ 2 ಕೋಚ್ ಇದ್ದಾರೆ. ಮುಂದೆ ಇನ್ನೊಂದು 3-4 ಡೇಸಲ್ಲಿ ಬರ್ತಾರೆ ಅವರು. ಸರ್, ಎಷ್ಟು ದಿನ ಇದು? 20 ದಿನ. ಆ್ಯಕ್ಚುಲಿ ನಾವು 15 ದಿನ ಅಂತ ಹೇಳಿದ್ವಿ, ಆದರೆ ಪ್ಯಾರೆಂಟ್ಸ್ ಪ್ರೆಷರಲ್ಲಿ 1 ಮಂತ್ ಮಾಡಬೇಕು ಅಂತ ಆದರೂ ನಾವು 20 ಡೇಸ್ಗೆ ಮಾಡ್ತಾಯಿದ್ವಿ. ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಹೌದು.
ಭವಿಷ್ಯದ ಹಾಕಿ ತಾರೆಗಳನ್ನು ರೂಪಿಸುವ ಗುರಿಯನ್ನು ಆಯೋಜಕರು ಹೊಂದಿದ್ದು ಕೊಡಗು ಮತ್ತೆ ಹಾಕಿ ನಾಡಾಗಿ ಅರಳುತ್ತಿದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.